ಫ್ರೆಂಡ್ಸ್, ಇವತ್ತು ನಿಮಗೆ ಇನ್ನೂ ಒಂದು ಹೊಸ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ತುಂಬ ಜನ ಹೇಗೆ ಸರ್ ಈ ಖಾತೆ ಅಪ್ಲೈ ಮಾಡೋದು ಅಂತ ಕೇಳ್ತಾಯಿದ್ರು. ಅದರಿಂದ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಗ್ರಾಮೀಣ ಆಸ್ತಿ ಮಾಲೀಕರು https://eSwattu.karnataka.government.in ಭೇಟಿ ನೀಡಿ ನೀವು ಅರ್ಜಿಯನ್ನು ಪ್ರಾರಂಭಿಸಬಹುದು. ಅಲ್ಲಿ ತಮ್ಮ ಕರಡು ಈ ಖಾತಾವನ್ನು ವೀಕ್ಷಿಸಬಹುದು ಫ್ರೆಂಡ್ಸ್. ಆಸ್ತಿ ಮಾಲೀಕರ ಆಧಾರ್ ಸಂಖ್ಯೆ, ಮಾರಾಟ ಪತ್ರ ಸಂಖ್ಯೆ ಕಾವೇರಿ 2.0 ವ್ಯವಸ್ಥೆಯಿಂದ ಸ್ವಯಂ ಪಡೆಯಲಾಗಿದೆ. ಬೆಸ್ಕಾಂ ಖಾತೆ ಐಡಿ, ಫ್ಲಾಟ್ಗಳಿಗೆ ಖಾಲಿ ಐಚ್ಛಿಕ ಈ ಆಸ್ತಿಯ ಛಾಯಾಚಿತ್ರ ಸೇರಿದಂತೆ ಮೂಲ ವಿವರಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕು. ಹೊಂದಾಣಿಕೆ ಆದರೆ ಅಂತಿಮವಾಗಿ ಈ ಖಾತಾವನ್ನು ತಕ್ಷಣ ನೀಡಲಾಗುತ್ತದೆ. ವ್ಯತ್ಯಾಸಗಳಿದ್ದರೆ ಪರಿಶೀಲನೆಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಲಾಗುತ್ತದೆ ಫ್ರೆಂಡ್ಸ್. ಮತ್ತು ಈ ಖಾತೆಗೆ ಬೇಕಾಗಿರುವ ದಾಖಲೆಗಳನ್ನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕಟ್ಟಡ ನಿಯಮ ಉಲ್ಲಂಘಿಸಿ ಕೃಷಿ ಜಮೀನಲ್ಲಿ ಅಥವಾ ಭೂ ಪರಿವರ್ತನಾ ಭೂಮಿಯಲ್ಲಿನ ಕಟ್ಟಡಗಳಿಗೆ ಈ ಖಾತಾ ಪಡೆಯಲು ನೋಂದಣಿ ಪ್ರಮಾಣ ಪತ್ರ ಅಂದರೆ ಶೇಲ್ ಡೀಡ್, ನಿಮಗೆ ರಿಜಿಸ್ಟರ್ ಆಗಿರುವಂಥ ಶೇಲ್ ಡೀಡ್ ಪೇಪರ್, ತೆರಿಗೆ ಕಟ್ಟಿದರೆ ತೆರಿಗೆ ಪಾವತಿ ರಸೀದಿ, ಮನೆ ಕಟ್ಟಿದರೆ ವಿದ್ಯುತ್ ಬಿಲ್. ಮತ್ತು ಇನ್ನೊಂದು ನೋಡ್ಕೊಂಡು ಹೇಳ್ತೀನಿ ಕೇಳಿ, 2025 ಏಪ್ರಿಲ್ ಒಳಗಡೆ ರಿಜಿಸ್ಟರ್ ಆಗಿದ್ದರೆ ಮಾತ್ರ ಫ್ರೆಂಡ್ಸ್ ಇದು. ಓಕೆ. ಮತ್ತು ಪಹಣಿ ಇದ್ದರೆ ಪಹಣಿ, ಇಸಿ ಇದ್ದರೆ ಇಸಿ, ಋಣಭಾರ ಪತ್ರ, ಇಸಿ ಕಡ್ಡಾಯವಾಗಿದೆ ಫ್ರೆಂಡ್ಸ್. ಭೂ ಪರಿವರ್ತನೆ ಐಚ್ಛಿಕ ಪರಿವರ್ತನೆ ಇಲ್ಲದ ಕೃಷಿ ಜಮೀನು ನಿವೇಶನಗಳಿಗೆ ನೋಂದಾಯಿತ ಪ್ರಮಾಣಪತ್ರ, ಪಹಣಿ ಋಣಭಾರ ಪ್ರಮಾಣಪತ್ರ, ಇಸಿ ಕಡ್ಡಾಯವಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇದರಲ್ಲಿ ಹೇಳ್ತೀನಿ ಕೇಳಿ, ಖಾತೆಗೆ ಬೇಕಾಗಿರುವ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್, ಇಸಿ ಮತ್ತು ಸೈಟಿನ GPS ಫೋಟೋ. ನೀವು ಸೈಟ್ ಒಳಗಡೆ ನಿಂತ್ಕೊಂಡು ನಿಮ್ಮ ಒಂದು GPS ಫೋಟೋ ತಗೊಳ್ಳಿ ಫ್ರೆಂಡ್ಸ್, ಅದು ತುಂಬ ಅನುಕೂಲ ಆಗುತ್ತೆ, ಅದು ಬೇಕಾಗುತ್ತೆ. ಮತ್ತು ಶೇಡೆಡ್ ಪೇಪರ್, ನಿಮ್ಮ ಹೆಸರಿಗಾಗಿರುವಂತಹ ಮೂಲ ಪತ್ರದ ಜೆರಾಕ್ಸು, ಇವುಗಳನ್ನು ಜೆರಾಕ್ಸ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ಮಧ್ಯವರ್ತಿಗಳಿಗೆ ಕಮಿಷನ್ ಕೊಟ್ಟು ದಯವಿಟ್ಟು ಯಾರೂ ಒಳಗಬೇಡಿ. ಕರ್ನಾಟಕ ಸರ್ಕಾರವು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಜಾರಿಗೊಳಿಸಿದೆ. ಯಾರು ಮಧ್ಯವರ್ತಿಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡು ತಮ್ಮ ದುಡ್ಡನ್ನು ಕಳ್ಕೊಂಬೇಡಿ ಫ್ರೆಂಡ್ಸ್. ನಿಮಗೆ ಆನ್ಲೈನ್ ಮುಖಾಂತರ ಹಾಕಿದ್ರೆ ನೀವು ಅಪ್ಲಿಕೇಶನ್ ಹಾಕಿ, ಇಲ್ಲ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್. ಮತ್ತು ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕಬೇಕಾದ್ರೆ ಏನೋ ತೊಂದರೆ ಬಂದರೆ ಅದರದ್ದೇ ಆದ ಒಂದು ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ಸಹಾಯ ಬೇಕಾದ್ರೆ ಮಾಡ್ತಾರೆ ಫ್ರೆಂಡ್ಸ್. ಹೀಗೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾದ್ರೆ ನಿಮಗೆ ಬೇಕಾಗಿರುವ ದಾಖಲೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ಆಗಿ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಪಾನ್ ಕಾರ್ಡ್ ಇದೆ ಪಾನ್ ಕಾರ್ಡು, ಮತ್ತು ಸೈಟಿನ GPS ಫೋಟೋ ಮತ್ತು ಇಸಿ ಮತ್ತು ನಿಮ್ಮ ಸೈಟಿನ ರಿಜಿಸ್ಟರ್ ಪೇಪರ್ನ ಜೆರಾಕ್ಸ್ನ ಪ್ರತಿ ಬೇಕು ಫ್ರೆಂಡ್ಸ್. ಇಷ್ಟಿದ್ರೆ ನೀವು ಈ ಖಾತಾವನ್ನು ಅಪ್ಲೈ ಮಾಡ್ಬೋದು. ಮತ್ತು ನಾನು ಇನ್ನೊಂದು ಹೇಳ್ತೀನಿ ಅಂದರೆ, ದಯವಿಟ್ಟು ಯಾರಿಗೂ ಲಂಚ ಕೊಟ್ಟು ಮೋಸ ಹೋಗಬೇಡಿ. ನೀವೇ ಆನ್ಲೈನ್ನಲ್ಲಿ ಹಾಕಿ, ಇಲ್ಲ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ನೀವು ಈ ಸ್ವತ್ತನ್ನು ಪಡೆಯಬಹುದಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಹಾಕಿರೋ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಆಗುತ್ತೆ ಸಹಕರಿಸಿ ಫ್ರೆಂಡ್ಸ್.
ಮುಂದಿನ ವೀಡಿಯೋ ಆಗೋಕ್ಕೆ ಸಹಕರಿಸಿ ಅಂತ ಕೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.